2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂಥ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂಥ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದರೆ ಇಲ್ಲಿನ ವ್ಯವಸ್ಥೆ ಯಾವ ಥರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದರೆ ಬಾರ್ಡರ್ ಪ್ರದೇಶವನ್ನು ಕೂಡ ನಾವು ನಿಮಗೆ ಈಗ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂಥ ಚಿತ್ರಣ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿರೋವಂಥದ್ದು. ಈಗ ಒಂದು ಕ್ಲಾರಿಟಿ ನಾವೇನು ಕೊಡಬೇಕಾಗುತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ವರೆಗೂ ಬಿಡ್ತಾರಾ ಇಲ್ವಾ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂಥ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂಥ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂಥ ಎಡಭಾಗದಲ್ಲಿರುವಂಥ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದರೆ ಒಂದು ಮೊಬೈಲ್ ಟವರನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಟವರ್ನ ಬಲಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಸಣ್ಣ ಪುಟ್ಟದಾಗಿ ಕಾಣ್ತಿರುವಂಥ ಅಷ್ಟು ಮನೆಗಳು ಆಜಾದ್ ಕಾಶ್ಮೀರ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಸೇರಿರುವಂಥ ಮನೆಗಳಾಗಿರುವಂಥದ್ದು. ಸಣ್ಣ ಪ್ರಮಾಣದಲ್ಲಿ ನದಿ ಹರಿತಾ ಇರುವಂಥ ಚಿತ್ರಣವನ್ನು ನಮ್ಮ ಕ್ಯಾಮ್ರಾ ಏನಾದರೂ ಕಾಣಿಸಿದರೆ ಆ ಒಂದು ಭಾಗದಿಂದ ಬಲಭಾಗಕ್ಕೆ ಇರುವಂಥ ಅಷ್ಟು ಪ್ರದೇಶ ಆಜಾದ್ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ಗೆ ಸೇರಿರುವಂಥದ್ದು. ಇಲ್ಲಿಗೆ 2016ರಲ್ಲಿ ಅಟ್ಯಾಕ್ ಆದಂಥ ಸ್ಥಳದಿಂದ ನಾವು ಕೇವಲ 10 ಕಿಲೋಮೀಟರ್ ಮೇಲೆ ಬಂದಿರುವಂಥದ್ದು. ಇಲ್ಲಿರುವಂಥ ಜನರು ಖಂಡಿತವಾಗಿಯೂ ದಶಕಗಳಿಂದ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಬದುಕಬೇಕಾಗಿರುವಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂಥ ಹಿರಿಯರು ಕೂಡ ಇಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತಮ್ಮ ಜೀವನವನ್ನು ನಡೆಸುವಂಥ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂಥದ್ದು. ಇಲ್ಲಿರುವಂಥ ಬಂಕರ್ಗಳ ವ್ಯವಸ್ಥೆ ಯಾವ ಥರ ಇದೆ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. 2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂಥ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂಥ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದರೆ ಇಲ್ಲಿನ ವ್ಯವಸ್ಥೆ ಯಾವ ಥರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದರೆ ಬಾರ್ಡರ್ ಪ್ರದೇಶವನ್ನು ಕೂಡ ನಾವು ನಿಮಗೆ ಈಗ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂಥ ಚಿತ್ರಣ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿರೋವಂಥದ್ದು. ಈಗ ಒಂದು ಕ್ಲಾರಿಟಿ ನಾವೇನು ಕೊಡಬೇಕಾಗುತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ವರೆಗೂ ಬಿಡ್ತಾರಾ ಇಲ್ವಾ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂಥ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂಥ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂಥ ಎಡಭಾಗದಲ್ಲಿರುವಂಥ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದರೆ ಒಂದು ಮೊಬೈಲ್ ಟವರನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಟವರ್ನ ಬಲಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಸಣ್ಣ ಪುಟ್ಟದಾಗಿ ಕಾಣ್ತಿರುವಂಥ ಅಷ್ಟು ಮನೆಗಳು ಆಜಾದ್ ಕಾಶ್ಮೀರ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಸೇರಿರುವಂಥ ಮನೆಗಳಾಗಿರುವಂಥದ್ದು. ಸಣ್ಣ ಪ್ರಮಾಣದಲ್ಲಿ ನದಿ ಹರಿತಾ ಇರುವಂಥ ಚಿತ್ರಣವನ್ನು ನಮ್ಮ ಕ್ಯಾಮ್ರಾ ಏನಾದರೂ ಕಾಣಿಸಿದರೆ ಆ ಒಂದು ಭಾಗದಿಂದ ಬಲಭಾಗಕ್ಕೆ ಇರುವಂಥ ಅಷ್ಟು ಪ್ರದೇಶ ಆಜಾದ್ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ಗೆ ಸೇರಿರುವಂಥದ್ದು. ಇಲ್ಲಿಗೆ 2016ರಲ್ಲಿ ಅಟ್ಯಾಕ್ ಆದಂಥ ಸ್ಥಳದಿಂದ ನಾವು ಕೇವಲ 10 ಕಿಲೋಮೀಟರ್ ಮೇಲೆ ಬಂದಿರುವಂಥದ್ದು. ಇಲ್ಲಿರುವಂಥ ಜನರು ಖಂಡಿತವಾಗಿಯೂ ದಶಕಗಳಿಂದ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಬದುಕಬೇಕಾಗಿರುವಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂಥ ಹಿರಿಯರು ಕೂಡ ಇಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತಮ್ಮ ಜೀವನವನ್ನು ನಡೆಸುವಂಥ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂಥದ್ದು. ಇಲ್ಲಿರುವಂಥ ಬಂಕರ್ಗಳ ವ್ಯವಸ್ಥೆ ಯಾವ ಥರ ಇದೆ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. 2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂಥ ಸ್ಥಳದಿಂದ ಕೇವಲ 10 ಕಿಲೋಮೀಟರ್
ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂಥ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದರೆ ಇಲ್ಲಿನ ವ್ಯವಸ್ಥೆ ಯಾವ ಥರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದರೆ ಬಾರ್ಡರ್ ಪ್ರದೇಶವನ್ನು ಕೂಡ ನಾವು ನಿಮಗೆ ಈಗ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂಥ ಚಿತ್ರಣ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿರೋವಂಥದ್ದು. ಈಗ ಒಂದು ಕ್ಲಾರಿಟಿ ನಾವೇನು ಕೊಡಬೇಕಾಗತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ವರೆಗೂ ಬಿಡ್ತಾರಾ ಇಲ್ವಾ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂಥ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂಥ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂಥ ಎಡಭಾಗದಲ್ಲಿರುವಂಥ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದರೆ ಒಂದು ಮೊಬೈಲ್ ಟವರನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಟವರ್ನ ಬಲಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಸಣ್ಣ ಪುಟ್ಟದಾಗಿ ಕಾಣ್ತಿರುವಂಥ ಅಷ್ಟು ಮನೆಗಳು ಆಜಾದ್ ಕಾಶ್ಮೀರ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಸೇರಿರುವಂಥ ಮನೆಗಳಾಗಿರುವಂಥದ್ದು. ಸಣ್ಣ ಪ್ರಮಾಣದಲ್ಲಿ ನದಿ ಹರಿತಾ ಇರುವಂಥ ಚಿತ್ರಣವನ್ನು ನಮ್ಮ ಕ್ಯಾಮ್ರಾ ಏನಾದರೂ ಕಾಣಿಸಿದರೆ ಆ ಒಂದು ಭಾಗದಿಂದ ಬಲಭಾಗಕ್ಕೆ ಇರುವಂಥ ಅಷ್ಟು ಪ್ರದೇಶ ಆಜಾದ್ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ಗೆ ಸೇರಿರುವಂಥದ್ದು. ಇಲ್ಲಿಗೆ 2016ರಲ್ಲಿ ಅಟ್ಯಾಕ್ ಆದಂಥ ಸ್ಥಳದಿಂದ ನಾವು ಕೇವಲ 10 ಕಿಲೋಮೀಟರ್ ಮೇಲೆ ಬಂದಿರುವಂಥದ್ದು. ಇಲ್ಲಿರುವಂಥ ಜನರು ಖಂಡಿತವಾಗಿಯೂ ದಶಕಗಳಿಂದ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಬದುಕಬೇಕಾಗಿರುವಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂಥ ಹಿರಿಯರು ಕೂಡ ಇಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತಮ್ಮ ಜೀವನವನ್ನು ನಡೆಸುವಂಥ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂಥದ್ದು. ಇಲ್ಲಿರುವಂಥ ಬಂಕರ್ಗಳ ವ್ಯವಸ್ಥೆ ಯಾವ ಥರ ಇದೆ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. 2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂಥ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂಥ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದರೆ ಇಲ್ಲಿನ ವ್ಯವಸ್ಥೆ ಯಾವ ಥರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದರೆ ಬಾರ್ಡರ್ ಪ್ರದೇಶವನ್ನು ಕೂಡ ನಾವು ನಿಮಗೆ ಈಗ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂಥ ಚಿತ್ರಣ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿರೋವಂಥದ್ದು. ಈಗ ಒಂದು ಕ್ಲಾರಿಟಿ ನಾವೇನು ಕೊಡಬೇಕಾಗತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ವರೆಗೂ ಬಿಡ್ತಾರಾ ಇಲ್ವಾ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂಥ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂಥ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂಥ ಎಡಭಾಗದಲ್ಲಿರುವಂಥ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದರೆ ಒಂದು ಮೊಬೈಲ್ ಟವರನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಟವರ್ನ ಬಲಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಸಣ್ಣ ಪುಟ್ಟದಾಗಿ ಕಾಣ್ತಿರುವಂಥ ಅಷ್ಟು ಮನೆಗಳು ಆಜಾದ್ ಕಾಶ್ಮೀರ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಸೇರಿರುವಂಥ ಮನೆಗಳಾಗಿರುವಂಥದ್ದು. ಸಣ್ಣ ಪ್ರಮಾಣದಲ್ಲಿ ನದಿ ಹರಿತಾ ಇರುವಂಥ ಚಿತ್ರಣವನ್ನು ನಮ್ಮ ಕ್ಯಾಮ್ರಾ ಏನಾದರೂ ಕಾಣಿಸಿದರೆ ಆ ಒಂದು ಭಾಗದಿಂದ ಬಲಭಾಗಕ್ಕೆ ಇರುವಂಥ ಅಷ್ಟು ಪ್ರದೇಶ ಆಜಾದ್ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ಗೆ ಸೇರಿರುವಂಥದ್ದು. ಇಲ್ಲಿಗೆ 2016ರಲ್ಲಿ ಅಟ್ಯಾಕ್ ಆದಂಥ ಸ್ಥಳದಿಂದ ನಾವು ಕೇವಲ 10 ಕಿಲೋಮೀಟರ್ ಮೇಲೆ ಬಂದಿರುವಂಥದ್ದು. ಇಲ್ಲಿರುವಂಥ ಜನರು ಖಂಡಿತವಾಗಿಯೂ ದಶಕಗಳಿಂದ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಬದುಕಬೇಕಾಗಿರುವಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂಥ ಹಿರಿಯರು ಕೂಡ ಇಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತಮ್ಮ ಜೀವನವನ್ನು ನಡೆಸುವಂಥ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂಥದ್ದು. ಇಲ್ಲಿರುವಂಥ ಬಂಕರ್ಗಳ ವ್ಯವಸ್ಥೆ ಯಾವ ಥರ ಇದೆ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ.